ಒಲ್ಲದ ಮನಸ್ಸು ಹೆಂಡತಿ ಜೊತೆ ಜೀವನ ಮಾಡೋದಕ್ಕಾಗಲ್ಲ, ಇವಳಿದ್ರೆ ನಾನು ನೆಮ್ಮದಿಯಿಂದ ಬದುಕಕ್ಕಾಗಲ್ಲ, ಹೇಗಾದರೂ ಮಾಡಿ ಇವಳನ್ನ ಹತ್ಯೆ ಮಾಡ್ತೀನಿ ಹೀಗಂತ ತೀರ್ಮಾನ ಮಾಡಿದಂತಹ ಮೂರ್ಖ ವೈದ್ಯನ ಸ್ಟೋರಿ ಇದು. ಹೇಗಾದರೂ ಮಾಡಿ ಪತ್ನಿಯನ್ನು ಕೊಲ್ಲಬೇಕು ಅಂತ ಆಕೆಗೆ ಅನಸ್ತೇಷಿಯಾ ಕೊಟ್ಟು ಆಕೆಯನ್ನು ಕೊಂದು ಕೊನೆಗೆ ಪೊಲೀಸರ ಅತಿಥಿಯಾದಂತಹ ವೈದ್ಯನ ಕಥೆ. ಅದ್ಭುತವಾಗಿ ಜೀವನ ನಡೆಸಬೇಕಾಗಿದ್ದವನು ಈಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಕಂಬಿ ಎಣಿಸೋದಕ್ಕೂ ಮೊದಲು ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಇವನ ಕಥೆ ಏನು ಅಂತ ನೀವೇ ನೋಡಿ. ಕಿಲ್ಲರ್ ಡಾಕ್ಟರ್ ತಪ್ಪೊಪ್ಪಿಗೆ. ಅನಾರೋಗ್ಯಕ್ಕೆ ಹೆಂಡತಿ ಕೊಂದ ಡಾಕ್ಟರ್, ಆದ ವೃತ್ತಿಯಲ್ಲಿ ವೈದ್ಯ. ರೋಗಗಳ ವಿರುದ್ಧ ಹೋರಾಡುವ ವೃತ್ತಿ ಆಯ್ಕೆ ಮಾಡಿಕೊಂಡವನು. ಆದರೆ ಈ ಮಹೇಂದ್ರನಿಗೆ ರೋಗವೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಎಸ್, ಪೊಲೀಸರ ಮುಂದೆ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಕಿಲ್ಲರ್ ಡಾಕ್ಟರ್ ತಪ್ಪೊಪ್ಪಿಗೆ. ಕೃತಿಕಾ ಮನೆಯವರು ಅನಾರೋಗ್ಯದ ವಿಚಾರವನ್ನ ಮುಂದಿಟ್ಟು ಮದುವೆ ಮಾಡಿದ್ರು. ಇದರಿಂದ ನನಗೆ ವೈಯಕ್ತಿಕ ಜೀವನವೇ ನಾಶ ಆಗಿ ಹೋಗ್ತಿತ್ತು. ಸಾರ್ವಜನಿಕ ಸಮಾರಂಭದಲ್ಲಿ ಭಾಗಿಯಾಗೋಕೆ ಆಗ್ತಿಲ್ಲ, ಹಾಗಾಗಿ ಸಾಯಿಸೋ ತೀರ್ಮಾನ ಮಾಡಿದ್ದೆ ಅಂತ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಕೃತಿಕಳನ್ನ ಮದುವೆಯಾದ ದಿನದಿಂದ ಕೂಡ ಸಾರ್ವಜನಿಕ ಸಮಾರಂಭಗಳಿಗೆ ಭಾಗಿಯಾಗಲಿಕ್ಕೆ ಸಾಕಷ್ಟು ಹಿನ್ನಡೆ ಆಗ್ತಾ ಇತ್ತು ಮತ್ತು ನನ್ನ ಸೋಷಿಯಲ್ ಲೈಫೇ ಸಂಪೂರ್ಣವಾಗಿ ನಾಶ ಆಗಿತ್ತು ಅಂತೇಳಿ ಆಕೆಯನ್ನು ಹತ್ಯೆ ಮಾಡಬೇಕು ಅಂತೇಳಿ ಮಹೇಂದ್ರ ರೆಡ್ಡಿ ತಯಾರನ್ನು ಮಾಡ್ಕೊಂಡಿದ್ದ ಮತ್ತು ನಿಶ್ಚಯವನ್ನು ಕೂಡ ಮಾಡ್ಕೊಂಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಪೊಲೀಸರಿಗಾಗಲೇ ಆತನನ್ನು ಬಂಧನಕ್ಕೊಳಪಡಿಸಿ ಮಾಹಿತಿಗಳನ್ನು ಕಲೆ ಆಗ್ತಾ ಇರೋಂಥದ್ದು ಮತ್ತು ತಾಂತ್ರಿಕ ಸಾಕ್ಷ್ಯಗಳು, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಂಥ ಸಾಕ್ಷ್ಯಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಈ ಎಲ್ಲ ತಪ್ಪೊಪ್ಪಿಗೆಗಳನ್ನು ಕೂಡ ಈಗ ಮಹೇಂದ್ರ ರೆಡ್ಡಿ ಮಾಡ್ಕೊಂಡಿರೋಂಥದ್ದು. ವಿಚ್ಛೇದನ ನೀಡಿದ್ರೆ ಆಸ್ತಿ ಸಿಗಲ್ಲ ಅಂತ ಪ್ಲಾನ್, ನ್ಯಾಚುರಲ್ ಡೆತ್ ಅಂತ ಬಿಂಬಿಸೋಕೆ ಯತ್ನ. ಕೃತಿಕಾ ರೆಡ್ಡಿ ಓವರ್ ಡೋಸ್ ಕೊಟ್ಟು ಸಾಯಿಸೋ ಪ್ಲಾನ್ ಮಾಡಿದ್ದನ್ನ ಕೈಬಿಟ್ಟಿದ್ದ. ವಿಚ್ಛೇದನ ಕೊಟ್ರೆ ಆಸ್ತಿ ಸಿಕ್ಕೋದಿಲ್ಲ ಅಂತ ಸಾಕ್ಷ್ಯ ಇಲ್ಲದಂತೆ ಸಾಯಿಸೋ ಪ್ಲಾನ್ ಮಾಡಿ ಅನೆಸ್ಥೇಷಿಯಾ ಕೊಟ್ಟು ಸಾಯಿಸಿದ್ದಾನೆ. ಆಕೆ ದೇಹದ ತೂಕಕ್ಕೆ 7ರಿಂದ 8 ml ನೀಡಬಹುದಾಗಿತ್ತು. ಆದರೆ ಆ ದಿನ 15 ml ನೀಡಿದ್ದು ವೈಜ್ಞಾನಿಕ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ನ್ಯಾಚುರಲ್ ಡೆತ್ ಅಂತ ಬಿಂಬಿಸಿದ್ರೆ ಮರಣೋತ್ತರ ಪರೀಕ್ಷೆ ಮಾಡಲ್ಲ. ಆಕೆ ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ಲು ಅನ್ನೋದು ಗೊತ್ತಾಗಲ್ಲ ಅಂತ ಈ ರೀತಿ ಮಾಡಿದ್ದಾನೆ. ಪತ್ನಿ ಹತ್ಯೆ ಬಳಿಕ ಸ್ನೇಹಿತರೊಬ್ಬರಿಗೆ ಮೆಸೇಜ್ ಮಾಡಿದ್ದು ಎಲ್ಲ ಸತ್ಯಾಂಶ ಬಹಿರಂಗ ಆಗಿದೆ. ಭಾರತದಲ್ಲಿ ಮರ್ಡರ್ ಕೇಸ್ ಅದು ತುಂಬ ಪ್ರೋಗ್ರೆಸ್ ಆಗಿದೆ. ಅದರಲ್ಲಿ ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು. ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತೆ ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ಚಿತ್ರಣ ಸಿಕ್ಕಿದೆ. ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂಸ್, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ ಅಂಡ್ ಹಿ ಈಸ್ ದಿ ಅಕ್ಯೂಸ್ಡ್. ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇದ್ರು. ಪತ್ನಿ ಕೊಂದಿರೋದಕ್ಕೆ ಇನ್ನಷ್ಟು ಸಾಕ್ಷ್ಯ. 4 ಸಾಕ್ಷ್ಯ ಬಳಿಕ ಸಿಕ್ಕಿಬಿದ್ದ ಕಿಲ್ಲರ್ ಡಾಕ್ಟರ್. ಇನ್ನು ಪತ್ನಿ ಕೃತಿಕಾ ರೆಡ್ಡಿಯನ್ನ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಂದಿರೋದಕ್ಕೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿದೆ. 4 ಸಾಕ್ಷಿಗಳಲ್ಲಿ ಇಡೀ ಮರ್ಡರ್ ರಹಸ್ಯ ಬಯಲಾಗಿದೆ. ಏನೇನ್ ಸಾಕ್ಷ್ಯ ಸಿಕ್ಕಿದೆ ಅನ್ನೋದನ್ನ ನೋಡೋಣ. ಡಾಕ್ಟರ್ ಮರ್ಡರ್ ರಹಸ್ಯ ಬಿಚ್ಚಿಟ್ಟ ಸಾಕ್ಷಿಗಳು. ಪ್ರೊಫಾಲ್ ಅನಸ್ತೇಷಿಯಾ ಖರೀದಿ ಮಾಡಿದ್ದಕ್ಕೆ ಸಾಕ್ಷ್ಯ, ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಕ್ಯಾನ್ ಮತ್ತು ಮೃತರ ದೇಹದಲ್ಲಿ ಅರವಳಿಕೆ ಅಂಶ ಪತ್ತೆಯಾಗಿದೆ. ಕೊಲೆ ಮಾಡಿದ ಬಳಿಕ ಮೊಬೈಲ್ನಲ್ಲಿ ಚಾಟ್ ಮಾಡಿರೋದು ಸಿಕ್ಕಿದೆ. ಮೊಬೈಲ್ ರಿಟ್ರೀವ್ ವೇಳೆ ಸತ್ಯ ಬಯಲಾಗಿದೆ. ಮಹೇಂದ್ರ ರೆಡ್ಡಿಯ ವಿರುದ್ಧ ಇನ್ನೊಂದು ಪ್ರಮುಖ ಸಾಕ್ಷ್ಯ ಈಗ ಬಯಲಾಗಿರುವಂಥದ್ದು. ಯಾಕೆಂದರೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನೋದ್ರ ಬಗ್ಗೆ ಒಂದು ಮೆಸೇಜನ್ನು ತನ್ನ ಸ್ನೇಹಿತನಿಗೆ ಕಳಿಸಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತನ ಮೊಬೈಲ್ ರಿಟ್ರೀವ್ನ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಆ ಮಾಹಿತಿಗಳನ್ನು ಆಧರಿಸಿ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಮೆಸೇಜನ್ನು ರಿಸೀವ್ ಮಾಡ್ಕೊಂಡಂಥ ವ್ಯಕ್ತಿ ಯಾರಿದ್ದ, ಯಾಕೆಂದರೆ ಆತನ ಒಬ್ಬನಿಗೆ ಮಾತ್ರ ಈ ಸತ್ಯಾಂಶ ಬೆಳಕಿಗೆ ಬಂದಿರೋಂಥದ್ದು, ಸತ್ಯಾಂಶ ಗೊತ್ತಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರು ಯಾರು ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಒಟ್ನಲ್ಲಿ ಪ್ಲಾನ್ ಮಾಡಿ ಪ್ರಾಣ ತೆಗೆದ ಪಾಪಕ್ಕೆ 6 ತಿಂಗಳ ಬಳಿಕ ಮಹೇಂದ್ರ ಬಂಧನ ಆಗಿದೆ. ಮಾಡದ ತಪ್ಪಿಗೆ ಕೃತಿಕಾ ಪ್ರಾಣ ಕಳ್ಕೊಂಡಿದ್ ಮಾತ್ರ ದುರಂತ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.